ಮಕ್ಕಳು ಪರೀಕ್ಷೆ ಎದುರಿಸಿ ಉತ್ತಮ ಅಂಕ ಗಳಿಸುವುದರೊಂದಿಗೆ ಕುಟುಂಬ ಮತ್ತು ಶಾಲೆಯ ಕೀರ್ತಿ ತರಲು ಶ್ರಮಿಸಬೇಕು. ದತ್ತಾತ್ರೇಯ ಗೌಡ ಪೊಲೀಸ್ ಪಾಟೀಲ್. ಮೇಟಿ ಕುಟುಂಬದ ಅವಳಿ ಮಕ್ಕಳ ಸಾಧನೆ, ಸ್ನೇಹಿತರ ಬಳಗದಿಂದ ಸನ್ಮಾನ ಮತ್ತು ಶುಭ ಹಾರೈಕೆ. ವಿದ್ಯಾರ್ಥಿಗಳು ಪರೀಕ್ಷಾ ಭಯದಿಂದ ಮುಕ್ತರಾಗಿ ಆಸಕ್ತಿ ಮತ್ತು ವ್ಯವಧಾನದಿಂದ ಕಲಿಕೆ ಮಾಡುವ ಮುಖಾಂತರ ಪರೀಕ್ಷೆಯನ್ನ ಎದುರಿಸಿ ಉತ್ತಮ ಅಂಕ ಗಳಿಸುವುದರೊಂದಿಗೆ ಕುಟುಂಬ ಮತ್ತು ಶಾಲೆಯ ಕೀರ್ತಿ ತರಲು ಶ್ರಮಿಸಬೇಕೆಂದು ದತ್ತಾತ್ರೇಯ ಗೌಡ ಪೊಲೀಸ್ ಪಾಟೀಲ್ ತಿಳಿಸಿದರು. ಅವರು ಕೊಕನೂರು ಪಟ್ಟಣದ ವಿಶ್ವಪ್ರಸಾದ್ ಮೇಟಿಯವರ ನಿವಾಸದಲ್ಲಿ 1998 ಮತ್ತು 1999ರ ಸಾಲಿನ ಸ್ನೇಹಿತರ ಬಳಗದ ವತಿಯಿಂದ ಸ್ನೇಹಿತನಾದ ವಿಶ್ವಪ್ರಸಾದ್ ಮೇಟಿ ಮತ್ತು ರೇಖಾ ವಿಶ್ವಪ್ರಸಾದ್ ಮೇಟಿ ಇವರ ಅವಳಿ ಮಕ್ಕಳು ಎಸ್ಎಸ್ಎಲ್ಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುಶ್ರೀ 625ಕ್ಕೆ 609 ಅಂಕ ಪಡೆದು 97.44% ಅಂಕಗಳನ್ನು ಮತ್ತು ತನುಶ್ರೀ 625ಕ್ಕೆ 582 ಅಂಕ ಪಡೆದು 93.12% ಪಡೆಯುವುದರೊಂದಿಗೆ ಮೇಟಿ ಕುಟುಂಬದ ಕೀರ್ತಿಯನ್ನ ತಂದಿದ್ದಾರೆ. ಅದರಿಂದ ನಮ್ಮ ಸ್ನೇಹಿತನಾದ ವಿಶ್ವಪ್ರಸಾದ್ ಮೇಟಿಯವರ ಮಕ್ಕಳ ಸಾಧನೆಗೆ ಬುಧವಾರದಂದು ಅವರ ನಿವಾಸದಲ್ಲಿ ಮಕ್ಕಳಿಗೆ ಸನ್ಮಾನ ನೆರವೇರಿಸಿ ಶುಭ ಹಾರೈಸಿದರು. ವೀರೇಶ ತಳವಾರ ಮಾತನಾಡಿ, ಸ್ನೇಹಿತ ವಿಶ್ವಪ್ರಸಾದ್ ಮೇಟಿಯವರ ಅವಳಿ ಮಕ್ಕಳ ಸಾಧನೆ ಎಲ್ಲ ನವ ವಿದ್ಯಾರ್ಥಿಗಳಿಗೆ ಉತ್ತಮ ನಿದರ್ಶನ ಎನ್ನುವಂತೆ ಮಾರ್ಗದರ್ಶನವಾಗಲಿ, ಅವಳಿ ಮಕ್ಕಳಿಗೆ ಶುಭ ಹಾರೈಸಿದರು. ವಿಶ್ವಪ್ರಸಾದ್ ಮೇಟಿ, ರೇಖಾ ವಿಶ್ವಪ್ರಸಾದ್ ಮಾತನಾಡಿ, ಮಕ್ಕಳ ಈ ಸಾಧನೆಗೆ ಹರ್ಷವನ್ನ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ವಿದ್ಯಾರ್ಥಿ ಅನುಶ್ರೀ ಮಾತನಾಡಿ, ನಮ್ಮ ತಂದೆ ತಾಯಿಯವರು, ಕುಟುಂಬದವರು ಹಾಗೂ ಶಾಲೆಯ ಶಿಕ್ಷಕರ ಸಹಕಾರದೊಂದಿಗೆ ಉತ್ತಮವಾದ ಅಂಕಗಳು ಲಭಿಸಿದೆ. ನನಗೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭ್ಯಾಸ ಮಾಡಿ ಡಾಕ್ಟರ್ ಆಗುವ ಗುರಿ ಇದೆ ಎಂದು ಹೇಳಿದರು. ತನುಶ್ರೀ ಮಾತನಾಡಿ, ನನ್ನ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ನಮ್ಮ ಕುಟುಂಬದವರು ಹಾಗೂ ತಂದೆ ತಾಯಿಯವರು, ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರು ಉತ್ತಮ ಸಹಕಾರ ನೀಡಿದ್ದಾರೆ. ಯುಪಿಎಸ್ಸಿ ಮಾಡಬೇಕೆಂಬ ಆಸೆಯನ್ನ ಇಟ್ಟುಕೊಂಡಿದ್ದೇನೆ ಎಂದು ಹೇಳಿದರು. ಹುಸೇನ್ ಸಾಬಾ ನೂರು ಬಾಷಾ, ಇಮಾಮ್ ಸಾಬ್ ಹವಲ್ದಾರ್, ಬಸವರಾಜ್ ಅಳವಂಡಿ, ಅಬ್ದುಲ್ ನೂರ್ ಬಾಷಾ, ಚೆನ್ನಯ್ಯ ಹಿರೇಮಠ್ ಹಾಗೂ ಮೇಟಿ ಕುಟುಂಬದವರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, NKS TV4 ಕುಕ್ನೂರು. ವಿಶ್ವಪ್ರಸಾದ್ ಮೇಟಿ ಅವರ ಮಕ್ಕಳು ಅನು ಮತ್ತು ತನು ಇವರಿಬ್ಬರು ಅವಳಿ ಜವಳಿ ಆಗಿದ್ದು ತುಂಬ ಸಖತ್ತಾಗಿ 95.44% ಮಾಡಿದೆ. ಅವರು ತಂದೆ ತಾಯಿಗಿಂತ ನಮ್ಮ ಗೆಳೆಯರ ಬಳಗ 99 ಬ್ಯಾಚಿನ ವಿದ್ಯಾರ್ಥಿಗಳು ನಾವು ಇಲ್ಲಿ ಬಂದು ಒಂದು ಸಣ್ಣ ಸನ್ಮಾನ ಮಾಡಿದ್ದೇವೆ. ನನ್ನ ಗೆಳೆಯನ ವಿಶ್ವನ ಮಕ್ಕಳಿಗೆ ಸಣ್ಣ ಒಂದು ಸನ್ಮಾನ ಗೆಳೆಯರ ಬಳಗಕ್ಕೆ ತಲುಪಲಿ. ಸ್ನೇಹಿತನಾದ ವಿಶ್ವಪ್ರಸಾದ್ ಮೇಟಿ ಅವರ ಮಕ್ಕಳಾದ ಅನುಶ್ರೀ ಮತ್ತು ತನುಶ್ರೀ ಅವರು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಉತ್ತಮ ಅಂಕಗಳನ್ನು ತೆಗೆದಿದ್ದಾರೆ. ಆದ ಕಾರಣ ಅವರ ಭವಿಷ್ಯ ಮುಂದೆ ಉಜ್ವಲವಾಗಲಿ ಎಂದು ನಾವು ಗೆಳೆಯರ ಬಳಗದಿಂದ ಆಶಿಸ್ತೇವೆ. ಅನ್ಸುತ್ತೆ ಮಕ್ಕಳ ಒಂದು ಪ್ರಗತಿಯ ಬಗ್ಗೆ ಒಂದು ಒಳ್ಳೆಯ ಪರ್ಸೆಂಟೇಜ್ ಮಾಡ್ಯಾರ, ಅದ್ರ ಬಗ್ಗೆ ಏನು ಭಾಳ ಖುಷಿ ಆಗೈತ್ರಿ. ಅನುಶ್ರೀ ತನುಶ್ರೀ ಮಾಡಿರೋದ ನಂತರ ಭಾಳ ಹೆಮ್ಮೆ ತಂದು ಕೊಟ್ಟೈತಿ. ದೊಡ್ಡ ಅಷ್ಟು ಕಷ್ಟಪಟ್ಟಿದ್ದಾರೆ, ಅದ್ರ ಸರಿಯಾಗಿ ಫಲ ತೆಗೆದಿದ್ದಾರೆ. ಈಗ ಇಬ್ರು ಮಕ್ಕಳು ಒಂದೇ ರೀತಿಯಿಂದ ಒಳ್ಳೆಯ ರೀತಿಯಿಂದ ಸ್ಟಡಿ ಮಾಡ್ತಾರಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ವಿಶ್ವಪ್ರಸಾದ್. ಸರ್, ಈಗ ತಮ್ಮ ಮಕ್ಕಳು ಒಳ್ಳೆಯ ಒಂದು ಉತ್ತಮವಾದ ಪರ್ಸೆಂಟೇಜ್ ಮಾಡ್ರೆ ತಮ್ಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡ್ರ, ಕಷ್ಟಪಟ್ರ. ಎಲ್ಲ ಮಕ್ಕಳು ಕಷ್ಟಪಟ್ಟು ಒಳ್ಳೆಯ ಪರ್ಸೆಂಟೇಜ್ ತೆಗೆದಿದ್ದಾರೆ, ಅದಕ್ಕೆ ಖುಷಿ ಆಗ್ತದೆ. ಓಕೆ ಸರ್. ಅಮ್ಮ, ಮುಂದೆ ನೀವು ಏನು ಮಾಡ್ಬೇಕಂತ ಮಾಡಿದ್ದೀರಾ? ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ? ಏನು ನಿಮ್ಮ ಆಸೆ ಏನಿದೆ? ನನ್ನ ಪರ್ಸೆಂಟೇಜ್ 97.44. ಆಮೇಲೆ ನಾನು ಡಾಕ್ಟರ್ ಆಗಬೇಕಂತ ಅನ್ಕೊಂಡಿದ್ದೆ. ತಮ್ಮ ಹೆಸರು? ಅನುಶ್ರೀ ಅವರು. ಮುಂದೆ ನೀವು ಒಂದು ಉತ್ತಮವಾದ ಪರ್ಸೆಂಟೇಜ್ ಆಗಿರೋದಕ್ಕೆ ಡಾಕ್ಟರ್ ಆಗಬೇಕನ್ನೋ ಬೈಕ್ ಇದೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ತಮ್ಮ ಹೆಸರು? ನನ್ನ ಹೆಸರು ತನುಶ್ರೀ. ನಾನು 93.12 ಮಾಡಿದ್ದೀನಿ. ನಾನು ಮುಂದೆ UPSC ತಯಾರಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. UPSC ತಯಾರಿ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ. ಓಕೆ ಮೇಡಮ್. ತಮ್ಮ ಸ್ಕೂಲ್ ಯಾವುದು ಕಲ್ತಂತ ಸ್ಕೂಲು? SFS ಸ್ಕೂಲ್. SFS ಸ್ಕೂಲು ಯಾವ ಊರಲ್ಲಿ? ಕುಕ್ನೂರು. ಕುಕ್ನೂರು. ಓಕೆ, ಥ್ಯಾಂಕ್ ಯು.